ಮಳೆ ಬರುವ ವೇಳೆ ಬೈಕ್ ಕಳ್ಳತನ ಮಾಡುತ್ತಿದ್ದ ಗ್ಯಾಂಗ್ ಪತ್ತೆಯಾಗಿದೆ. ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಕಳ್ಳತನ ಮಾಡುತ್ತಿದ್ದ ಆರೋಪಿಗಳು ಅಂಧರಾಗಿದ್ದಾರೆ. ಬೆಂಗಳೂರು ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನವೀನ್, ತರುಣ್ ಬಂಧಿತ ಆರೋಪಿಗಳು. ರಾತ್ರಿ ಹೊತ್ತು ಮಾತ್ರ ಕೈ ಚಳಕ ತೋರಿಸುತ್ತಿದ್ದ ಕಳ್ಳರು ಮನೆ ಹೊರಗಡೆ ನಿಲ್ಲಿಸುತ್ತಿದ್ದ ಬೈಕ್ಗಳೇ ಇವರ ಟಾರ್ಗೆಟ್ ಆಗಿತ್ತು. ಮಳೆ ಬರುವ ಹೊತ್ತಲ್ಲಿ ಕಳ್ಳತನಕ್ಕೆ ಮಾಸ್ಟರ್ ಪ್ಲಾನ್ ಮಾಡ್ತಿದ್ರು. ಬಂಧಿತರಿಂದ 7 ಲಕ್ಷ ಮೌಲ್ಯದ 11 ಬೈಕ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬೈಕ್ ಕಳ್ಳತನ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೋ ಏನೋ ಅನ್ನುವ ಮಟ್ಟಿಗೆ ಈಗ ರಾತ್ರಿ ಹೊತ್ತು ಕಳ್ಳತನ ಮಾಡಿರುವಂತದ್ದು, ಕಳ್ಳತನ ಮಾಡೋದು ಕೇಳ್ತಿದ್ವಿ. ಬೈಕ್ ಕಳ್ಳತನ ರಾತ್ರಿ ಹೊತ್ತು ಮಾಡ್ತಾರೆ. ಕೆಲವರು ಸೀನಿಯರ್ ಸಿಟಿಸನ್ಸ್ ಬೈಕ್ ಕಳ್ಳತನ ಮಾಡುವಂಥದ್ದು. ಪಾರ್ಕಿಂಗ್ ಎಲ್ಲಿಟ್ಟಿರ್ತಾರೆ, ಪಾರ್ಕಿಂಗ್ ಅಲ್ಲಿ ಅಲ್ಲಿಂದಾನೇ ಬೈಕ್ ಎಗರಿಸುವಂಥದ್ದ ನಾವು ಕೇಳಿರ್ತೀವಿ. ಮಗದೊಂದು ಸಂದರ್ಭದಲ್ಲಿ ಬೈಕ್ ಕಳ್ಳತನ ಮಾಡುವವರು ಜಾಸ್ತಿ ಆಗಿದ್ದಾರೆ. ಆದ್ರೆ ಈ ಗ್ಯಾಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇವರು ಮಳೆ ಬಂದಾಗ ಇವರ ಕೈ ಚಳಕ ತೋರಿಸ್ತಾರೆ. ಮಳೆ ಬರುವ ವೇಳೆ ಬೈಕ್ ಕಳ್ಳತನ ಮಾಡ್ತಿರುವಂತಹ ಗ್ಯಾಂಗ್ ಈಗ ಸಿಲಿಕಾನ್ ಸಿಟಿಯಲ್ಲಿ ಪತ್ತೆಯಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಇಬ್ರು ಖದೀಮ್ರು, ನವೀನ್ ಮತ್ತು ತರುಣ್, ಇಬ್ರು ಬಂಧಿತ ಆರೋಪಿಗಳು. ಇವರೇ ಇಬ್ರು ಮಳೆ ಬರುವ ಟೈಮ್ ನಲ್ಲಿ ಬೈಕ್ ಹೇಗೆ ಕದಿಬೇಕು, ಯಾವ ಲೊಕೇಶನ್ ಇಂದ ಎಗರಿಸಬೇಕು ಅನ್ನುವಂತಹ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿದ್ರು ನವೀನ್, ತರುಣ್. ರಾತ್ರಿ ಹೊತ್ತು ಮಾತ್ರ ಕೈ ಚಳಕ ತೋರಿಸ್ತಿದ್ದ ಕಳ್ಳರು ಮನೆ ಹೊರಗಡೆ ನಿಲ್ಲಿಸ್ತಿದ್ದ ಬೈಕ್ಗಳೇ ಇವರ ಟಾರ್ಗೆಟ್ ಆಗಿತ್ತು. ಮಳೆ ಬರುವ ಹೊತ್ತಲ್ಲಿ ಕಳ್ಳತನಕ್ಕೆ ಮಾಸ್ಟರ್ ಪ್ಲಾನ್ ಮಾಡ್ತಿದ್ರು. ಅಂದ್ರೆ ಇವ್ರು ಕಳ್ಳತನ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಮಳೆ ಬರ್ಬೇಕು. ಬಂಧಿತರಿಂದ ಈಗಾಗಲೇ ಪೊಲೀಸರು 7 ಲಕ್ಷ ಮೌಲ್ಯದ 11 ಬೈಕ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾವ ರೀತಿ ಪ್ಲಾನ್ ಹಾಕಿದ್ದಾರೆ ನೋಡಿ. ಮಳೆ ಬರುವ ಟೈಮಲ್ಲಿ ಹೇಗಿದ್ರು ಜನ ಮನೆಯಿಂದ ಹೊರಗೆ ಬರಂಗಿಲ್ಲ, ಮಳೆ ಇದೆ ಅಂತ ಹೇಳಿ. ಅಂಥ ಟೈಮ್, ಮಳೆ ಪ್ಲಸ್ ನೈಟ್, ರಾತ್ರಿ ಹೊತ್ತಲ್ಲಿ ಮಳೆ ಬರ್ತಾ ಇದೆ. ಅಂತ ಟೈಮಲ್ಲಿ ಜಾಸ್ತಿ ಜನ ಯಾರು ಓಡಾಡಲ್ಲ. ಅದೇ ಬೆಸ್ಟ್ ಟೈಮ್ ಕಳ್ಳತನ ಮಾಡೋದಕ್ಕೆ ಅಂತ ಹೇಳಿ ಮಾಸ್ಟರ್ ಪ್ಲಾನ್ ಹಾಕಿದ್ರು ನವೀನ್ ಮತ್ತು ತರುಣ್. ಈಗ ಪೊಲೀಸರ ಕೈವಶದಲ್ಲಿದ್ದಾರೆ. ಮಳೆ ಬರುವ ವೇಳೆ ಬೈಕ್ ಕಳ್ಳತನ ಮಾಡ್ತಿದ್ದ ಗ್ಯಾಂಗ್ ಈಗ ಸಿಲಿಕಾನ್ ಸಿಟಿಯಲ್ಲಿ ಪತ್ತೆಯಾಗಿದೆ. ಅವರ ಬಂಧನ ಕೂಡ ಆಗಿದೆ.